ಫೋನ್ ಮಾಡಿ ಆ ಪಿಂಕಿಗೆ ಆ ಜೂಳಿಗೆ ಫೋನ್ ಮಾಡಿ ಕರೆದು ಎಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಏನ್ ಫ್ರೆಂಡ್ಸ್ಗಳಪ್ಪ, ಇವ್ರುಗಳೆಲ್ಲ ಫ್ರೆಂಡ್ಸ್ ಅಂತಾರ. ಸ್ವೀಟಿ ಸ್ವೀಟಿ ಎಲ್ಲೇ ಇದ್ಯಾ? ಬಂದ್ರು ಅನ್ಸುತ್ತೆ, ಕಡೆಗೂ ಇಷ್ಟೊತ್ತಾಯ್ತು, ಯಾವಾಗ ಬಂದಿದ್ದಾರೆ ನೋಡಿ. ಹಾಯ್ ಸ್ವೀಟಿ. ಏನ್ ಸ್ವೀಟಿ ಅವಾಗ ನೀನು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದ? ಇಲ್ಲ, ಅದ್ಯಾವುದೋ ಕತ್ತೆ ಕತ್ತೆ ಬರ್ತೀನಿ ಅಂತ ಅಂದಿತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಏನ್ ಇನ್ನೂ ಬರ್ಲೇ ಇಲ್ವಲ್ಲ ಅಂತ. ಏನ್ ಸ್ವೀಟಿ ನೀನ್ ನಮ್ಮನ್ನ ಕತ್ತೆ ಕತ್ತೆ ಹೋಲಿಸ್ತಾ ಇದ್ಯಾ? ಹೇ ಸ್ವೀಟಿ ಏನೇ ಹೇಳ್ತಾ ಇದ್ಯಾ? ಕರಿಯಕ್ ಕರ್ಬಿಟ್ಟು ನಮ್ಮನ್ನ ಕತ್ತೆಗೆ ಹೋಲಿಸ್ತಾ ಇದ್ಯಾ ನೀನು? ಮತ್ತೆ ಇನ್ನೇನ್ ಮತ್ತೆ ಬೆಳಗ್ಗೆಯಿಂದ ಫೋನ್ ಮಾಡಿದ್ದೀನಿ, ನೀವು ಇಬ್ರು ನೀನು ಮತ್ತೆ ಪಿಂಗೆ ಜೂಲಿ ಬರೋದಕ್ಕೆ ಇಷ್ಟೋ ತನಕ ಮಾಡ್ತಾ ಇದ್ದೀರಾ. ಅದರಲ್ಲಿ ಸಣ್ಣ ಕಡ್ಡಿನ ಬೇರೆ ಕರ್ಕೊಂಡ್ ಬಂದ್ಬಿಟ್ಟು ಅವಳು ಬೇರೆ ನನ್ನ ನನ್ಗಿಸ್ತಿದ್ದಾಳೆ. ಅದು ಹಾಗಲ್ಲ ಸ್ವೀಟಿ, ಇವತ್ತು ತುಂಬಾ ಟ್ರಾಫಿಕ್ ಇತ್ತು ಅಲ್ಲಿ, ಅದಕ್ಕೋಸ್ಕರ ಲೇಟ್ ಆಯ್ತು ಅಷ್ಟೇ. ಹೋಗ್ಲಿ ಬಿಡಿ ಜೂಲಿ, ಏನು ಪರವಾಗಿಲ್ಲ, ನಾನು ಸುಮ್ಮನೆ ಹೇಳಿದ್ದು ತಮಾಷೆ ಮಾಡಿದೆ ಅಷ್ಟೇ. ಹೌದಾ ಸ್ವೀಟಿ, ಏನಿವತ್ತು ಸ್ಪೆಷಲ್ಲು? ಎಂತ ಕಾಲ್ ಮಾಡಿ ಕರ್ತಿದ್ಯಾ ಎಲ್ಲಾರು? ಅದು ಏನಿಲ್ಲ ಜೂಲಿ, ಇವತ್ತು ನಮ್ಮ ಅಮ್ಮಂದು ಬರ್ತಡೇ ಇದೆ, ಸೊ ಅದಕ್ಕೋಸ್ಕರ ಒಬ್ಳು ಕೈಲೇ ಎಲ್ಲ ಆಲ್ಟ್ರೇಷನ್ ಮಾಡೋದಕ್ಕೆ ಆಗಲ್ವಲ್ಲ, ಡೆಕೋರೇಷನ್ ಮಾಡಬೇಕಾಗಿತ್ತು, ಅದಕ್ಕೆ ನಿಮ್ಮೆಲ್ಲರನ್ನು ಕರೆದೆ ಅಷ್ಟೇ. ಅಯ್ಯೋ ಹೌದಾ, ಸರಿ ಸರಿ ಆಯ್ತು, ಬನ್ನಿ ಮಾಡೋಣ. ಹುಯ್ ಬರ್ತಡೇನಾ? ವಾವ್, ಇವತ್ತು ಕೇಕ್ ಎಲ್ಲ ಇರುತ್ತಾ ಸ್ವೀಟಿ? ಫುಲ್ ಎಂಜಾಯ್ಮೆಂಟ್ ಮಾಡ್ಬಿಡೋಣ. ಕೇಕು ಬರ್ತಡೇನಲ್ಲಿ ಕೇಕ್ ಇರೋದಲ್ಲ ಇನ್ನೇನಿರುತ್ತೆ ಪಿಂಕಿ, ನೀನೊಂದು. ಯಾಕೇನಾಯ್ತು ಸಣ್ಕಡ್ಡಿ, ಏನಾಯ್ತು? ಸ್ವೀಟಿ ನಿನ್ಗೆ ಎಷ್ಟು ಸತಿ ಹೇಳಿದ್ದೀನಿ ನನ್ನ ಸಣ್ಕಡ್ಡಿ ಅಂತ ಹೇಳ್ಬೇಡ ಅಂತ. ನನ್ನ ಹೆಸರು ಜಾನು ಅಂತ ಕರಿ. ನೀನು ಈ ಥರ ಎಲ್ಲ ಮಾಡಿದ್ರೆ ನಾನು ಬರಲ್ಲ. ಏನೋ ಜೂನಿ ಹೇಳ್ತಿದ್ದಲ್ಲ ಅಂತ ನಾನು ಬಂದೆ ಅಷ್ಟೇ. ನೀನು ಈ ಥರ ಎಲ್ಲ ನನ್ನ ಮರ್ಯಾದೆ ಕಳೆದ್ರೆ ನಾನು ಹೋಗ್ಬಿಡ್ತೀನಿ. ಅಯ್ಯಯ್ಯೋ ಅಳ್ಬೇಡ ಜಾನು, ಇವತ್ತು ಡೆಕೋರೇಷನ್ ಮಾಡಬೇಕು. ಕೇಕು ಜ್ಯೂಸು ಎಲ್ಲ ಸಿಗುತ್ತೆ. ಸ್ಪೆಷಲ್ ಆಗಿ ಬಿರಿಯಾನಿ ಬೇರೆ ಮಾಡಿದ್ದೀವಿ, ಬನ್ನಿ ಹೋಗಿ ಎಲ್ಲರೂ ಡೆಕೋರೇಷನ್ ಮಾಡೋಣ. ಓ ವಾವ್ ಸ್ವೀಟಿ, ಬಿರಿಯಾನಿನ? ಇವತ್ತು ಬೆಳಗ್ಗಿಂದ ಏನೂ ತಿಂದಿರಲಿಲ್ಲ, ಒಟ್ಟಿಗೆ ತಿನ್ಬಿಡ್ತೀನಿ. ಓ ಹಾಗಿದ್ರೆ ಇವತ್ತು ಕೆಜಿಗಟ್ಟಲೆ ಬಿರಿಯಾನಿ ಬೇಕೇನೋ ನಮ್ಮ ಜಾನುಗೆ. ಸರಿ ಬಾ ಸ್ವೀಟಿ ಬೇಗ. ಓಕೆ ಜೂಲಿ ನಡೀರಿ. ಈ ನಮ್ಮ ಸ್ವೀಟ್ ಇದ್ದಾಳಲ್ಲ, ಅವಳಿಗೆ ತುಂಬ ಕೊಬ್ಬು ಜಾಸ್ತಿ. ಅವಳಿಗೆ ನನ್ನನ್ನು ಸಣ್ಣ ಕಡ್ಡಿ ಅಂತಾಳೆ. ಮಾಡ್ತೀನಿ ಇವತ್ತು, ಬಿರಿಯಾನಿ ಮಾಡಿದಾರಲ್ಲ ಚೆನ್ನಾಗಿ ತಿಂದ್ಬಿಟ್ಟು ತೆಗ್ಬಿಟ್ಟು ಇವತ್ತು ದಪ್ಪ ಆಗೇ ಬೇಕು. ಕೆಜಿಗಟ್ಟಲೆ ಅಂತಾಳ, ಮಾಡ್ತೀನಿ ಇವತ್ತು. ಅವಳಿಗೆ ಮಾತ್ರ ಸರಿಯಾಗಿ ಉತ್ತರ ಕೊಡ್ತೀನಿ. ಸ್ವೀಟಿ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಇನ್ನು ಒಳಗಡೆ ಯಾವ ಥರ ಡೆಕೋರೇಷನ್ ಮಾಡಿದಾರೋ, ಇಲ್ಲೇ ಹೊರಗಡೆನೇ ಇಷ್ಟು ನೋಡೋಕೆ ಚೆನ್ನಾಗಿದೆ, ಒಳಗಡೆ ಇನ್ನು ಯಾವ ಥರ ಡೆಕೋರೇಷನ್ ಮಾಡಿದಾರೋ ಅಲ್ವಾ ಸ್ವೀಟಿ? ಹೌದು ಪಿಂಕಿ, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅಪ್ಪ ಫ್ರೆಂಡೇ ಇವರು, ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಮಾತ್ರ, ಸಕ್ಕತ್ತಾಗಿ ಮಾಡಿದ್ದಾರೆ. ಒಳಗಡೆ ಅದು ನನ್ನ ಫೇವ್ರೆಟ್ ಕಲರ್ ಪರ್ಪಲ್ ಕಲರ್ ಬಲೂನ್ಸ್ನೇ ಡೆಕೋರೇಷನ್ ಮಾಡಿರೋದು. ಸ್ವೀಟಿ ಏನಮ್ಮ ಇದು ಇಷ್ಟು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ? ಎಷ್ಟಾಯ್ತಮ್ಮ ಇದಕ್ಕೆಲ್ಲ? ಬನ್ನಿ ಒಳಗೋಗೋಣ, ಇಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡು ಟೈಮ್ ಆಗ್ಬಿಡುತ್ತೆ. ಅತ್ತ ನನಗೆ ತೇತು ಬೇಕು ಅತ್ತ, ಯಾವಾಗ ಕೊಡ್ತಾರೆ ಪುಟ್ಟ, ಇನ್ನೇನು ಬರ್ತಡೇ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಕೊಡ್ತಾರೆ, ಹೇಳ್ಬಾರ್ದು. ಹೇ ಜೂಲಿ, ನಿಮ್ಮ ತಂಗಿನ ಬಂದ್ಬಿಟ್ಟಿದ್ದಾರೆ, ನಿಮ್ಮಮ್ಮ ಕಳಿಸಿದ್ರಾ? ಸ್ವೀಟಿ ನಾನು ಹೋಗ್ತಾ ಇದ್ನಲ್ಲ, ಅವಳು ಅಳ್ತಾ ಇದ್ಲು, ಅಕ್ಕ ನಾನು ಬರ್ತೀನಕ್ಕ ಅಂತ. ಸರಿ ಆಯಿತು ಅಂತ ಕರ್ಕೊಂಬಂದೆ. ಅಮ್ಮ ಹಂಗೂ ಬೇಡ ಅಂತ ಅಂದರು, ನಾನೇ ಹುಷಾರಾಗಿ ಕರ್ಕೊಂಡು ಹೋಗ್ತೀನಮ್ಮ, ನನ್ನ ಫ್ರೆಂಡ್ ಅವರ ಬರ್ತಡೇ ಇದೆ ಇವತ್ತು ಅಂತ ಅದಕ್ಕೆ ಸರಿ ಆಯಿತು ಅಂತ ಅಂದರು. ಹೌದಾ, ಒಳ್ಳೇದಾಯ್ತು ಬಿಡು. ಓ ಸ್ವೀಟಿ ಯಾವಾಗಮ್ಮ ಬರ್ತಾರೆ? ಕೇಕ್ ಅಂತಿದ್ರೆ ಬಾಯಿಯಲ್ಲೇ ನೀರು ಬರ್ತಿದೆ ನನಗೆ. ಅಯ್ಯೋ ಯಾವಾಗ ಕಟ್ ಮಾಡ್ತಾರೆ ನಿಮ್ಮಮ್ಮ ಬಂದು? ಇನ್ನೇನು 5 ಮಿನಿಟ್ಸ್ ಬರ್ತಾರೆ, ಬನ್ನಿ ಒಳಗಡೆ ಹೋಗೋಣ ಬೇಗ. ಅಲ್ಲ ಕಣಮ್ಮ ಸ್ವೀಟಿ, ಮೊದಲು ಏನದಲ್ವಾ ಇಷ್ಟು ಗ್ರ್ಯಾಂಡ್ ಆಗಿ ಬರ್ತಡೇ ಮಾಡ್ತಿದ್ದೀನಿ ಅಂತ. ಈ ಥರ ಏನನ ಅಂತ ಗೊತ್ತಿದ್ದಿದ್ರೆ ನಾನಂತೂ ಸೂಪರ್ ಆಗಿ ರೆಡಿ ಆಗಿ ಬರ್ತಿದ್ದೆ. ನೋಡು ಇದು ಯಾವುದೋ ಹಳೆ ಸೀರೆ ಹಾಕೊಂಡ್ ಬಂದಿದ್ದೀನಿ, ಇನ್ನೊಂದು ಮಾತು ಹೇಳ್ದಂಗೆ ನನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ಅಯ್ಯೋ ಪರವಾಗಿಲ್ಲ ಬನ್ನಿ ಆಂಟಿ, ಏನು ಬರ್ತಡೇ ಇರೋದು ನಮ್ಮ ಅಮ್ಮಂದು ತಾನೇ, ನಿಮ್ದಲ್ವಲ್ಲ? ಓ ಅದು ಸರಿನೇ, ನಡೀರಿ ಅಲ್ಲ. ಯಾರದು ಅಂದಿದ್ದಾರಲ್ಲ, ಯಾರು ನನ್ನ ಕರಿತಾ ಇರೋರು? ಕಡ್ಡಿ ಸ್ವೀಟಿ, ಏಟ್ ಸತಿ ಹೇಳಿದ್ದೀನಿ ನಾನು ನಿನಗೆ ನನ್ನನ್ನು ಕಡ್ಡಿ ಅಂತ ಕರಿಬೇಡ ಅಂತ. ನಾನು ನೋಡು ಏನು ಮಾಡ್ಬಿಡ್ತೀನಿ ಅಂತ. ಆಮೇಲೆ ನೀನು ಮಾಡೋದೆಲ್ಲ ನಾನು ಸ್ಕೂಲಲ್ಲಿ ನೋಡಿದ್ದೀನಿ, ನನಗೆ ಚೆನ್ನಾಗಿ ಗೊತ್ತು ನೀನು ಮಾಡೋದು ಹೆಂಗೆ ಅಂತ. ಇವತ್ತು ಬಿರಿಯಾನಿ ಇದೆಯಲ್ಲ, ಬಿರಿಯಾನಿ ಮಾಡಿಸಿರೋದು ಬರೀ 1 kg. ಎಲ್ಲರೂ ತಿಂದಾದ್ಮೇಲೆ ಲಾಸ್ಟಿಗೆ ಎಲ್ಲ ಪಾತ್ರೆನೂ ತೊಳೆದ್ಬಿಟ್ಟು ಆದ್ಮೇಲೆ ನಿನಗೆ ಕೊಡೋದು. ಏನು ಯೋಚನೆ ಮಾಡಬೇಡ, ಚೆನ್ನಾಗಿ ತಿನ್ನಿವಂತೆ. ಎಲ್ಲ ಮಿಕ್ಕಿದ್ರೆ ತಿನ್ನು, ಪೀಸ್ಗಳು ಮಾತ್ರ ನಮ್ಗಳಿಗೆ ಹಾಕ್ಬೇಕು, ಸರಿನಾ? ಹೇ ಸ್ವೀಟಿ, ಇನ್ನೊಂದ್ಸತಿ ನಾನು ಏನಾದರೂ ಬರ್ತಡೇ ಗಿರ್ತಡೆ ಅಂತ ಕರೆದ್ರೆ ನಾನಂತೂ ಬರೋದಿಲ್ಲ. ಬಂದು
ಸ್ವೀಟಿ ತರ ಮಾನ ಮರ್ಯಾದೆ ಅಂತೂ ಕಳ್ಕೊಳ್ಳೋದಿಲ್ಲ. ನಿನಗೆ ಅದು ಬೇರೆ ಇದೆಯಾ? ಸ್ವೀಟ್ ಇದ್ದಾಳಲ್ಲ ಅವಳಿಗೆ ಬಾರಿ ಬಾರಿ ದೂರ ಬರ್ಲಿ ಸ್ಕೂಲಲ್ಲಿದೆ, ಅವಳಿಗೆ ಮಾಡ್ತೀನಿ, ಎಲ್ಲ ಹೋಗ್ತಾಳೆ. ಇವತ್ತು ಅವ್ರ ಅಮ್ಮನ ಬರ್ತಡೇ ಅಂತ ಅಂದ್ರೆ ಅವಳಿಗೆ ಬರ್ತಡೇ ಏನೋ ಅನ್ನಂಗೆ ಆಗ್ತಿದ್ದಾಳೆ. ಓ ಸ್ವೀಟಿ, ಏನಮ್ಮ ಇದು ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಓ ಬಿಡು ಬಿಡು ಬಿಡು, ಏನ್ ಫುಲ್ಲು ಗ್ರ್ಯಾಂಡ್ ಆಗಿ ಮಾಡ್ತಿದಾರಲ್ಲ ನಿಮ್ಮ ಪಪ್ಪ, ಏನ್ ಕತೆ ಅಂತ? ಅಯ್ಯೋ ಗೊತ್ತಿಲ್ಲ ಆಂಟಿ, ಈ ಸತಿ ಏನೋ ಸಸ್ಪೆನ್ಸ್ ಇದೆ ಅಂತ ಹೇಳ್ತಿದ್ರು ಮಮ್ಮಿಗೆ. ಅದೇನ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಕರ್ಕೊಂಡು ಹೋಗಿದ್ದಾರೆ ಪಾರ್ಟಿಗೆ. ಇನ್ನೇನ್ ಬರ್ತಿದಾರಂತೆ, ಇನ್ 2 ಮಿನಿಟ್ಸ್ ಅಷ್ಟೇ, ಕೇಕು ಬೇಗ ಬಂದ್ಬಿಡುತ್ತೆ. ಈ ಸಂಕಟ ಎಲ್ಲಿ ಬರ್ಲಿಲ್ವಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡ್ತಾ. ಬಂದೆ ಇಲ್ಲೇ ಡೆಕೋರೇಷನ್ ನೋಡ್ತಾ ಇದ್ದೆ ಸ್ವೀಟಿ. ಇನ್ನೊಂದ್ಸಲಿ ಸಣ್ಣ ಕಡ್ಡಿ ಅಂದ್ರೆ ಬರ್ತೀನಿ ನೋಡಿ ಕಡ್ಡಿ ತಗೊಂಡು. ಏ ಕಡ್ಡಿ ಈ ಕಡೆ ಬಾ, ಅಲ್ಲ ಮಮ್ಮಿ ಬರ್ತಾರೆ ಇವಾಗ. ನಾನು ಅವ್ರ ಬರ್ತಡೇ ಮಾಡ್ದ, ನೀನ್ ಬರ್ತಡೇ ಮಾಡ್ಬೇಕಾ? ಏ ಸಾಕ್ ಬಿಡು ಸ್ವೀಟಿ, ಅದೆಷ್ಟು ರೇಗಿಸ್ತೀಯ ಅವಳನ್ನ. ಅವಳು ಆಡೋದಕ್ಕೂ ನೀನ್ ರೇಗಿಸೋದಕ್ಕೂ ಸರಿಯಾಗಿದೆ. ಇವಾಗ ಟೈಮ್ ನೋಡಿ 10 o'clock ಆಗಿದೆ, ನೈಟ್ ಆಲ್ರೆಡಿ. ಇವಾಗ ನಿಮ್ಮಮ್ಮ ಎಷ್ಟೊತ್ತಿಗೆ ಬರ್ತಾರೆ? ನಮ್ಗೆಲ್ಲ ಹೋಗೋದಕ್ಕೆ ಲೇಟ್ ಆಗಲ್ವಾ? ಇಲ್ಲ ನಮ್ದೇ ಕಾರ್ ಇದೆಯಲ್ಲ, ಅದರಲ್ಲೇ ಹೋಗೋಣ ಬಿಡು ಜುಲಿ, ಎದುರ್ಕೋಬೇಡ. 12 o'clock ವರೆಗೂ ಆಗುತ್ತೆ. ಇವತ್ತೆಲ್ಲ ಡೆಕೋರೇಷನ್ ಎಲ್ಲ ಆಗಿದೆ, ಇನ್ನೇನು ಬರೀ ಸೆಲೆಬ್ರೇಷನ್ ಮಾಡೋದಷ್ಟೇ. ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಕೇಕ್ ತಿನ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಷ್ಟೇ. ಬಂದ್ರು ಅನ್ಸುತ್ತೆ, ನಮ್ಮಮ್ಮ ವಾಯ್ಸ್ ಕೇಳಿಸ್ತು. ಅಯ್ಯೋ ಇದೇನ್ರಿ ಇದು, ಕಣ್ಣು ಮುಚ್ಚಿಬಿಟ್ಟಿದ್ದೀರಾ? ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ನೋಡೋದಕ್ಕೆ ಬಿಡ್ತಲ್ಲ. ಟೈಮ್ ಆಗೋಯ್ತು. ಬಾ ಸುಶೀಲಾ ಅಂತ ಕರ್ಕೊಂಬಂದ್ರೆ ಎಲ್ಗ್ರಿ ಕರ್ಕೊಂಬರುತ್ತಿದ್ದೀರಾ? ಕಣ್ಣು ನೋವ್ತಾ ಇದೆ ಬಿಡಿ. ಅಯ್ಯೋ ಎಲ್ಗೂ ಇಲ್ಲ ಸುಶೀಲಾ, ನೀನ್ ಯಾಕೆ ಎತ್ಕೋತಾ ಇದೀಯಾ? ಸುಮ್ಮನಿರು. ಅಯ್ಯೋ ಕಣ್ಣು ಬಿಡಿ, ನೋವ್ತಾ ಇದೆ ತುಂಬಾ. ಈಗ ಬಿಡು ಸುಶೀಲಾ, ನಿಧಾನಕ್ಕೆ. ಓ ವಾವ್, ಏನ್ರಿ ಇದು ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಓ ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ಗುಂಡಕ್ಕ ಮತ್ತೆ ಸ್ವೀಟಿನ ಬಂದ್ಬಿಟ್ಟಿದ್ದಾಳೆ, ಸ್ವೀಟಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಓ ಮೈ ಗಾಡ್, ಏನ್ರಿ ಇದು? ನನಗಂತೂ ತುಂಬಾ ಆಶ್ಚರ್ಯ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ ರೀ ನನಗೆ. ಹ್ಯಾಪಿ ಬರ್ತ್ಡೇ ಅಮ್ಮ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ, ಐ ಲವ್ ಯು. ಅಮ್ಮ ಖುಷಿ ಆಗ್ತಿದ್ಯಾ ಅಮ್ಮ ನಿನ್ಗೆ? ಇವತ್ತು ನಿನ್ ಬರ್ತಡೇ ಖುಷಿಯಾಗಿರ್ಬೇಕು. ತುಂಬಾ ಖುಷಿ ಆಗ್ತಿದೆ ಸ್ವೀಟಿ ನನಗೆ. ಹ್ಯಾಪಿ ಬರ್ತ್ಡೇ ಆಂಟಿ, ಹ್ಯಾಪಿ ಬರ್ತ್ಡೇ ಆಂಟಿ, ಹ್ಯಾಪಿ ಬರ್ತ್ಡೇ ಆಂಟಿ, ಹ್ಯಾಪಿ ಬರ್ತ್ಡೇ ಆಂಟಿ. ಓ ಎಲ್ರಿಗೂ ಥ್ಯಾಂಕ್ಸ್ ಪುಟ್ಟ, ಎಲ್ರಿಗೂ ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದ್ದೀರಾ ಎಲ್ರು. ಓಕೆ ಅಮ್ಮ, ಆಯ್ತು, ಕೇಕ್ ಕಟ್ ಮಾಡಿ ಬೇಗ. ಸರಿ ಸ್ವೀಟಿ, ಆಯ್ತು. ಏನ್ ಸುಶೀಲಾ ಬರ್ತಡೇ ಜೋರಾಗಿ ಮಾಡ್ಕೊತಾ ಇದೀಯಾ? ಹುಟ್ಟುಹಬ್ಬದ ಶುಭಾಶಯಗಳು ಸುಶೀಲಾ. ಓ ಗುಂಡಕ್ಕ, ಏನಿಲ್ಲ ಗುಂಡಕ್ಕ, ನಮ್ಮ ಮನೆಯವ್ರ ಖುಷಿ ಅದು. ಸರಿ ಬೇಗ ಕೇಕ್ ಕಟ್ ಮಾಡು, ಅವಾಗ್ಲಿಂದ 2 ಹುಡುಗರು ಕಾಯ್ತಿದ್ದಾರೆ. ಸರಿ ಅಕ್ಕ, ಆಯ್ತು ಕಟ್ ಮಾಡ್ತೀನಿ. ರೀ ಕೇಕ್ ಇನ್ನೂ ಬಂದಿಲ್ವಾ ರೀ? ಕಾಣಿಸ್ತಾ ಇಲ್ವಲ್ಲ? ಫೋನ್ ಮಾಡಿದ್ರು ಸುಶೀಲಾ, ಇನ್ 2 ಮಿನಿಟ್ಸ್ ಬರುತ್ತೆ. ಸರಿ ರೀ, ಆಯ್ತು. ಸರ್ ತಗೊಳ್ಳಿ ಸರ್ ನಿಮ್ಮ ಕೇಕು. ಥ್ಯಾಂಕ್ ಯು ಸಿಸ್ಟರ್, ತಂದ್ಕೊಟ್ಟಿದ್ವಿ. ಆರ್ಡರ್ ಮಾಡಿದ್ವಿ, ಬಟ್ ಇನ್ನೂ ಬಂದಿರಲಿಲ್ಲ, ಲೇಟ್ ಆಗೋಯ್ತು. ಎಲ್ಲಿ ಕ್ಯಾನ್ಸಲ್ ಆಗ್ಬಿಡ್ತು ಅಂತ ಭಯ ಆಗ್ಬಿಟ್ಟಿತ್ತು. ಹೇಗೋ ಸದ್ಯ ನೀವಾದ್ರೂ ಆರ್ಡರ್ ತೊಗೊಂಡ್ರೆ. ಸುಶೀಲಾ ಬಾ, ಕೇಕ್ ಕಟ್ ಮಾಡಿ. ಸೂಪರ್ ಆಗಿದೆ ಕೇಕ್ ಅಲ್ಲ? ವಾವ್ ಅಮ್ಮ, ಕೇಕ್ ಸೂಪರ್ ಆಗಿದೆ. ನನ್ನ ಫೇವರೇಟ್ ಕೇಕ್ ಆರ್ಡರ್ ಮಾಡಿದ್ದಾರೆ ಪಾಪ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಅಮ್ಮ, ಹ್ಯಾಪಿ ಬರ್ತ್ಡೇ ಟು ಯು. ಓಕೆ ಸುಶೀಲಾ ಬಾ, ಎಲ್ಲ ಕೇಕ್ ಕಟ್ ಮಾಡಿದ್ದೆ ಅಲ್ಲ, ಎಲ್ಲರೂ ತಿಂತಾ ಇರ್ತಾರೆ. ನಾನು ನಿಮ್ಗೇನೋ ಸರ್ಪ್ರೈಸ್ ಇದೆ ಕೊಡ್ತೀನಿ ಬಾ ಬೇಗ. ಓ ಹೌದಾ ರೀ, ಇನ್ನೂ ಸರ್ಪ್ರೈಸ್ ಇದೆಯಾ? ಇದೇ ದೊಡ್ಡ ಸರ್ಪ್ರೈಸ್ ಅಲ್ರಿ. ಓಕೆ ಆಯಿತು. ಓಕೆ ಮಕ್ಕಳ, ಎಲ್ರು ಕೇಕ್ ಕಟ್ ಮಾಡಿದ್ದೀನಿ. ಗುಂಡಕ್ಕ ಕೇಕ್ ಕಟ್ ಮಾಡಿದ್ದೀನಿ, ಎಲ್ರಿಗೂ ಕೊಟ್ಬಿಡಕ್ಕ. ನಾನು ಒಂಚೂರು ಹೋಗ್ಬಿಟ್ಟು ಬಂದ್ಬಿಡ್ತೀನಿ.